ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಗೈಸ್ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೆಮೆಸ್ಗಳು ಅದಾವು. ಹಾಗಾದ್ರ ಮತ್ತೆ ತಡರಿ ಬರ್ರಿ ನೋಡುನು. ಗೈಸ್ ಮೊದಲನೇ ಮೆಮೆಸ್ ಯಾವ್ದೈತಿ ನೋಡುನ್ ಬರ್ರಿ. ಆಂಧ್ರದಲ್ಲಿ ಲೋಕಸಭಾ ಚುನಾವಣೆ ಜೊತೆಗೆ ವಿಧಾನಸಭಾ ಚುನಾವಣೆ ಕೂಡ ಬರುತ್ತೆ. ಅದಕ್ಕೆ ರಾಜಕೀಯ ಪಕ್ಷಗಳು ಏನ್ ಮಾಡಿದೆ, ಟಿಡಿಪಿ ಹೆಸರನ್ನ, ಚಿಹ್ನೆ ಮತ್ತೆ ಇದನ್ನೆಲ್ಲ ಪ್ರಿಂಟ್ ಮಾಡಿ ಕಾಂಡೋಮ್ ಅನ್ನ ಹಂಚಿದ್ದಾರೆ. ಇದನ್ನ ಟೀಕೆ ಮಾಡ್ಕೊಂಡೇ ವೈಎಸ್ಆರ್ಪಿ ಕೂಡ ಅದೇ ಕೆಲಸ ಮಾಡಿದ್ದಾರೆ. ಈಗ ತೆಲುಗು ದೇಶಂನಲ್ಲಿ ಏನಕ್ಕದು ಏನು ಐಡಿಯಾ ಏನು ಅವ್ರಗಳಿಗೆ? ಏನು ಕುಕ್ಕರ್ ಕೊಡೋದು ಕೇಳಿದ್ದೀನಿ, ಏನೇನೋ ಕೊಡ್ತಾರೆ. ಗೈಸ್ ಎಲೆಕ್ಷನ್ದಾಗ ಕುಕ್ಕರು, ಸೀರಿ, ಹಣ, ಸರಿ ಇಂಥವೆಲ್ಲ ಕೊಡೋದು ಕೇಳಿವ್ರಿ. ಇದೇನ್ರಿಪ್ಪ ಫಸ್ಟ್ ಟೈಮ್ ಕಾಂಡಮ್ ಕಾಂಡಮ್ ನನಗಾರ ಇದನ್ನ ನೋಡಿ ವಿಚಿತ್ರ ಅನ್ಸಾಕತೈತ್ರಿ. ಕಾಂಡಮ್ ಕೊಡೋದ್ರಿ, ಪಕ್ಷದ ಚಿಹ್ನೆ ಹಾಕಿ ಕಾಂಡಮ್ ಹಂಚುದಂತಂದ್ರೆ ಏನ್ರಿ ಅದು ಅರ್ಥ? ವಿಚಿತ್ರ ಆಯ್ತು. ಗೈಸ್ ನೆಕ್ಸ್ಟ್ ಮೆಮೇಸ್. ಈ ಕ್ವಶನ್ ಎಲ್ಲಾ ಹುಡುಗರಿಗೆ, ಅಕಸ್ಮಾತ್ ದೇವ್ರು ನಿಮ್ಗೆ ಬುದ್ಧಿ ಅನ್ನೋದು ಕೊಟ್ಟಿದ್ರೆ ನೀವೇನ್ ಮಾಡ್ತಿದ್ರಿ? ಗೈಸ್ ಏನ್ರಿ ಈಕಿ ಅಕ್ಕ ಏನ್ ಹೇಳಕತ್ತಾಳ? ನಾವು ಹುಡುಗಿಯರಿಗೆ ಬುದ್ಧಿ ಇರಲ್ಲ, ಹುಡುಗಿಯರ ಬುದ್ಧಿ ಮೊಣಕಾಲ್ ಕೆಳಗ ಅನ್ನೋದು ನಾವು ಕೇಳೇವಿ, ನಾವು ತಿಳ್ಕೊಂಡೇವಿ. ಈಕಿ ಫಸ್ಟ್ ಟೈಮ್ ಹುಡುಗರಿಗೆ ಬುದ್ಧಿ ಇದ್ರ ಆನ್ಸರ್ ಮಾಡ ಅನ್ನಕತ್ತಾಳ. ಗೈಸ್ ನಿಮ್ಗೇನಾರ ಆನ್ಸರ್ ಮಾಡೋ ಮನಸ್ಸಿತ್ತಂತಂದ್ರ ಕಮೆಂಟ್ ಮಾಡ್ರಿ, ಕಮೆಂಟ್ ಮಾಡೋ ಮುಖಾಂತರ ಆನ್ಸರ್ ಮಾಡ್ರಿ ಗೈಸ್. ಗೈಸ್ ನೆಕ್ಸ್ಟ್ ಮೆಮೇಸ್. ಗೈಸ್ ಅಕ್ಕೇನ್ ಅಕ್ಕ ಅಂದಿದ್ಲಲ್ರಿ, ಅಕ್ಕಾಗ ಹುಡುಗಿಯರು ಎಂತ ಬುದ್ಧಿವಂತರು ಎಂತ ಶಾನೆ ಇರ್ತಾರ ಅನ್ನೋದಕ್ ತೋರಿಸ್ತೀನಿ ನೋಡ್ರಿ ಈಗ. ಈ ಹುಡುಗಿಯರು ಇಂತ ಶಾನೆ ಇರ್ತಾರ ನೋಡಿದ್ರಿ. ಆಕಿ ಅಕ್ಕ ನಮಗ್ ಹೇಳಾಕತ್ತಾಳ ಹುಡುಗರಿಗೆ ಬುದ್ಧಿ ಇದ್ರ ಅಂತೇಳಿ. ನೋಡಿದ್ರಲ್ಲ ಗಾಯಸ್ ಇದನ್ನ, ಎಷ್ಟು ಶಾನೆ ಇರ್ತಾರ ಹುಡುಗಿಯರು. ಅರ್ಥ ಆಯ್ತಲ್ಲ ನಿಮಗ? ಗಾಯ್ಸ್ ನೆಕ್ಸ್ಟ್ ಮೆಮೇಸ್. ಮನೆಗೆ ಅಡುಗೆ ಮಾಡೋಕ್ಕೆ ಏನೂ ಇಲ್ಲ, ಅದರಿಂದ ನೀರು ಉಪ್ಪು ಹಾಕ್ಬಿಟ್ಟು ತಂಗ್ಳು ಮುದ್ದೆ ಕಲ್ಸ್ಕೊಂಡು ತಿಂತಾ ಇದ್ದೀನಿ. ಏನು ಮಾಡೋದು? ಆಯ್ತೇನಮ್ಮ, ಕಟ್ ಮಾಡು. ಚಿಕನ್ ಸಾರು. ಪಾಪ ಒಂದು ಈರುಳ್ಳಿ ಕೈ ಕೊಡು. ಕಟ್ ಮಾಡಿಲ್ವೇನೋ? ಹೇಯ್ ಕಟ್ ಮಾಡು. ಅಯ್ಯೋ ಕಟ್ ಮಾಡಮ್ಮ, ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಮ್ಮ. ಜನ ಲೈಕ್ ಕೊಡ್ಬೇಕು ಅಂದ್ರೆ ಸುಳ್ಳು ಹೇಳ್ಬೇಕು, ಏನು ಇಲ್ಲ ಅಂತ. ಕಟ್ ಗಾಯ್ಸ್ ಅಕ್ಕ ಉಪ್ಪು ನೀರ್ ಹಾಕೊಂಡು ತಂಗಳ ಮುದ್ದೆ ತಿನ್ನೋದು ನೋಡಿ ನಾವು ಒಂದ್ ಕ್ಷಣ ಗಾಬಾಗ್ಬಿಟ್ಟರಿ. ಏನಪ್ಪಾ ಅಕ್ಕನ ಎಂತ ಕೆಟ್ಟ ಪರಿಸ್ಥಿತಿ ಐತಿ, ಒಂಥರ ಕೆಟ್ಟ ಅನಿಸಿ ಬಿಡ್ತ್ರಿ ಅದನ್ನ ನೋಡಿ. ಆಮೇಲೆ ನೋಡಿದ್ರೆ ಚಿಕನ್ ಸಾಂಬಾರು ಮುದ್ದೆ. ಏ, ಅಕ್ಕ ಅನಾಹುತ ಅದಾಡ್ತವ್ರಿ. ಗೈಸ್ ನೆಕ್ಸ್ಟ್ ಮೆಮೇಸ್. ಡಗಾರ್ಗಳಿಗೆ ಹುಟ್ಟಿರುವ ಮಕ್ಕಳಿಗೆ ಮಾತ್ರ ಡಗಾರ್ಗಳಂದ್ರೆ ಯಾರು ಅಂತ ಅರ್ಥ ಆಗೋದು ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಏನಂತೀರಾ ಹೇಳಿ, ಏನಂತೀರಾ? ಗೈಸ್ ಬಹಳ ಟ್ರೋಲ್ ಆದ ನಂತರ ಅಕ್ಕ ಕೊನೆಗೂ ಚಾಕು ಚೇಂಜ್ ಮಾಡಿದ್ಲ್ರಿ. ಅಕ್ಕ ಚೇಂಜ್ ಮಾಡಿದ್ಲು ಚಾಕು. ಅದ್ರ ಜೋಡಿ ಹಾಗೆ ಯಾವ್ದೋ ಡಗಾರನ್ನು ಕಮೆಂಟ್ಗ ಆನ್ಸರ್ ಮಾಡ್ತಾ ಇದ್ದಾಳ್ರಿ ಅಕ್ಕ, ನೀವೇ ನೋಡಿದ್ರಲ್ಲ. ಗೈಸ್ ನೆಕ್ಸ್ಟ್ ಮೆಮೇಸ್.
ಪಾನಿಪುರಿ ಲವರ್ಸ್, ಎದಕ್ ಪಾನಿಪುರಿ ಅಷ್ಟು ಟೇಸ್ಟ್ ಆಗಿರ್ತತಿ ನೋಡಿದ್ರಲ್ಲ, ಗೊತ್ತಾಯ್ತಲ್ಲ. ತುಂಬಾ ಟೇಸ್ಟಿ ಆಗಿರುತ್ತೆ ಬಿಡ್ರಿ ಪಾನಿಪುರಿ, ತುಂಬಾ ಟೇಸ್ಟಿ ಆಗಿ. ಗೈಸ್ ನೆಕ್ಸ್ಟ್ ಮೆಮೇಜ್. ಸೊ ಫ್ರೆಂಡ್ಸ್, ಮೊನ್ನೆ ಇನ್ಸ್ಟಾಗ್ರಾಮ್ ಒಳಗಡೆ ಒಂದು SMS ಬಂದಿತ್ತು. ಏನಂದ್ರೆ, ಬ್ರೋ ನಂಗೆ ಒಂದು ಪ್ಲಾಟ್ ತಗೊಳ್ಳೋದಿದೆ ಪ್ಲೀಸ್ ಬ್ರೋ, ನಂಗೆ 20 ಲಕ್ಷ ರೂಪಾಯಿ ಫೋನ್ ಪೇ ಮಾಡಿ ಬ್ರೋ ಪ್ಲೀಸ್ ಅಂತ. ಸೊ ಬ್ರೋ ನಿನಗೊಂದು ಮಾತು ಹೇಳ್ತಾನು, 20 ಲಕ್ಷ ರೂಪಾಯಿ ಅಂತೂ ಫೋನ್ ಪೇ ಮಾಡೋಕ್ಕಾಗಲ್ಲ, ಸಾರಿ ಬ್ರೋ. ನೀ ಏನು ಮಾಡಂದ್ರೆ ನಮ್ಮ ಮನೆ ಜಾಗದ ಕಾಗದ ಪತ್ರ ಅದು ಎಲ್ಲ ಮಾರ್ಕೊಂಡು ನಾ ಅಲ್ಲಿ ಮನೆ ಮಗಳು ಕೊಟ್ಟು ಊರು ಬಿಟ್ಟು ಹೋಗಿರ್ತಾನು, ನೀ ಬಂದು ತೊಗೊಂಡು ಹೋಗು ಬ್ರೋ, ಓಕೆ? ಏನ್ ಮಾಡ್ಬೇಕ್ರಿ ನಾವ? 500, 1000, 2000 ಕೇಳಿದ್ರ ಕೊಡ್ತಾರ. ನಾ ಪ್ಲಾಟ್ ತಗೋಬೇಕು, 20 ಲಕ್ಷ ಕೊಡು, 30 ಲಕ್ಷ ಕೊಡು ಅಂತಂದ್ರ ನಾವ್ ಏನ್ ಮಾಡ್ಬೇಕವ? ಎಲ್ಲಿಗೆ ಹೋಗ್ಬೇಕವ? ಮನಿ ಮಠ ಮಾರ್ಕೊಂಡ ಹೋಗ್ಬೇಕಲ್ಲ ಮತ್ತ ಅವನು. ಗೈಸ್ ನೆಕ್ಸ್ಟ್ ಮೆಮೇಜ್. ಪ್ಲಾಸ್ಟಿಕ್ ಮಾಡಿದ್ರೆ ಸಿಗ್ತಾ ಇತ್ತು ನನ್ಗೆ 50-100 ರೂಪಾಯಿ. ಡಬ್ಬು ಬಕೆಟ್ ಮಾರಿದ್ರೆ ಸಿಗ್ತಾ ಇತ್ತು ನನ್ಗೆ 50-100 ರೂಪಾಯಿ. ಇವಾಗ ಚೇರ್ ಮಾರಿದ್ರೆ ಸಿಗುತ್ತೆ ನನ್ಗೆ 500-1000 ರೂಪಾಯಿ. ಚಕಣ ದುಡೀರಿ ಎಲ್ಲಾರು. ಟಾಟಾ ಬಾಯ್. ಅಲ್ರಿ ತಮ್ಮ, ಕವನ ಹೇಳೋದು ಬಾರಿ ಚಂದ ಕಲ್ತಾನ್ ಬಿಡ್ರಿ ಈಗ. ದುಡಿರ್ಲಿ ಅನ್ನೋ ಜೋಡಿ ಕವನಾನು ಕಲ್ತ ಬಿಟ್ಟ ಈಗ ತಮ್ಮ. ಭಾರಿ ಚಂದ ಹೇಳಾತನ್ ತಮ್ಮ, ಭಾರಿ ಚಂದ ಹೇಳಿದ್ ಬಿಡಪ್ಪ. ಗೈಸ್ ನೆಕ್ಸ್ಟ್ ಮೆಮೇಜ್. ತಾಣ ಒಂದ್ ಪ್ಲೇಟ್ ಇಟ್ಟು ಪಾರ್ಸಲ್. ಓಕೆ, ಥ್ಯಾಂಕ್ ಯು. ಊಟ ಎಲ್ಲ ಹೆಂಗೈತಣ್ಣ? ಚೆನ್ನಾಗೈತಪ್ಪ. ಹೌದಾ? ನಮ್ಮ ಈ ಹೋಟೆಲ್ ನ ಎಲ್ಲಿ ನೋಡಿದ್ರಿ ನೀವು? ಇನ್ಸ್ಟಾಗ್ರಾಮ್ ನಲ್ಲಪ್ಪ. ಇನ್ಸ್ಟಾಗ್ರಾಮ್ ನಾಗ ನೋಡಿದ್ರ? ಹೆಂಗ ರೇಟ್ ಎಲ್ಲ ಹೆಂಗ ಅನಿಸ್ತತಿ? ಕಂಫರ್ಟ್ ಇದೆಯಪ್ಪ, 4 ಜನಕ್ಕೆ ಮೆಸ್ಬೇಕು ಹಂಗೈತೆ. ಹೌದಾ? ಏನೇನ್ ತಿಂದ್ರಿ? 4 ಇಡ್ಲಿ, 2 ಪಲಾವು. ಹೌದಾ? ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ರಿ ಇಲ್ಲೇ ಬರೋಕೆ. ಓಕೆ, ಥ್ಯಾಂಕ್ ಯು. ಓಕೆ. ಇಷ್ಟೆಲ್ಲ ತಿಂದಿರ್ತೀವಿ, ನಮ್ಗೇನು ಆಫರ್ ಇರಲ್ಲ ಏನಪ್ಪ? ಏನು ಉಡುಗೊರೆ ಕೊಡಲ್ಲ ನೀವು ನಮಗೆ? ಗಿಫ್ಟಾ? ಹಾ, ಕೊಡಿದ್ರಿ. ಮಿರ್ಚಿ ಐತೆ ನೋಡ್ರಿ, ಒಂದ್ ಮಿರ್ಚಿ ಐತೆ ನೋಡ್ರಿ. ಇದೇನಣ್ಣ ಸಣ್ಣದೈತಲ್ಲಣ್ಣ? ದೊಡ್ಡದೈತಣ್ಣ, ಅಂದ್ರೆ ಇಟ್ಟು ಹಚ್ಚಿಲ್ಲ. ಕೊಡ್ಲ ಕೈಯಾಗ? ನೀನಂತ ತಿಳ್ಕೊಂಡೆ ಬಾ ಇಲ್ಲಿ. ನಿನ್ನ ಹತ್ರ ಒಂದನ ಹಸಿಮೆಣಸಿನಕಾಯಿ ಇರೋದು, ನನ್ನ ಹತ್ರನ ಐತಿ. ಗಾಯ್ಸ್ ಅಣ್ಣ ಲಾಸ್ಟಿಗೆ ಭಾರಿ ಪಂಚ್ ಡೈಲಾಗ್ ಹೊಡೆದ್ ಬಿಟ್ಟು ನೋಡ್ರಿ. ಮೆಣಸಿನ್ಕಾಯಿ ನಿನ್ನ ಹತ್ರ ಅಷ್ಟ ಐತನೋ, ನನ್ನ ಹತ್ರನೂ ಐತಿ ಮೆಣಸಿನ್ಕಾಯಿ ಅಂತೇಳಿ ಭಾರಿ ಪಂಚ್ ಡೈಲಾಗ್. ಸೂಪರ್ ಗಾಯ್ಸ್, ಸೂಪರ್ ಗಾಯ್ಸ್. ಇವತ್ತಿನ ವಿಡಿಯೋ ಹೆಂಗ್ ಅನಸ್ತ್ರಿ? ನೀವೆಲ್ಲ ಫುಲ್ ಎಂಜಾಯ್ ಮಾಡಿದೀರಾ ಅನ್ಕೊಂಡಿದ್ದೀನಿ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಫನ್ನಿ ಮೆಮೇಜ್ಗಳನ್ನ ಮತ್ತೆ ತಗೊಂಬರೋಕೆ ಪ್ರಯತ್ನ ಮಾಡ್ತೇವ್ರಿ. ಹಾಗಾದ್ರೆ ಮತ್ತೆ ತಡ ಗಾಯ್ಸ್, ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಗಾಯ್ಸ್.